ನಿರೀಕ್ಷೆಯಂತೆಯೇ ಬಿಜೆಪಿ ಸಂಭ್ರಮದಿಂದ ಸ್ವಾಗತಿಸಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು. ಕ್ರಾಂತಿಕಾರಕ ನಿರ್ಧಾರ ಅಂತಿದ್ದಾರೆ ನಾಯಕರುಗಳು, ಬಿಜೆಪಿ ನಾಯಕರುಗಳು. ವಸ್ತುಗಳ ಬೆಲೆ ಕಡಿಮೆಯಾಗುವುದರಿಂದ ಜನಸಾಮಾನ್ಯರಿಂದ ಖರೀದಿ ಜಾಸ್ತಿ ಆಗುತ್ತೆ. ಇದರಿಂದ ಉತ್ಪಾದನಾ ವಲಯಕ್ಕೆ ಉತ್ತೇಜನ ಸಿಗುತ್ತೆ, ಉದ್ಯೋಗ ಸೃಷ್ಟಿ ಹೆಚ್ಚಾಗುತ್ತೆ ಅಂತ. ದೀಪಾವಳಿಯ ಉಡುಗೊರೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ. ಹಿಂದೆ 4 ಸ್ಲ್ಯಾಬ್ ಇದ್ದಿದ್ದನ್ನ 2 ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು. ಈ ಒಂದು ನಿರ್ಧಾರ ಭಾರತಕ್ಕೆ ಅನುಕೂಲ ಆಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುವಂತದ್ದಾಗಲಿ, ಕರ್ನಾಟಕ ಒಳಗೊಂಡಂತೆ ಎಲ್ಲಾ ರಾಜ್ಯಗಳ ಸಹಕಾರ ಕೇಂದ್ರಕ್ಕೆ ನೀಡಬೇಕಾಗ್ತದೆ. 14-15 ಸಾವಿರ ಕೋಟಿ ಲಾಸ್ ಆಗ್ತದೆ. ಅದು ಅಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ದೇಶದ ಹಿತಾಸಕ್ತಿನೂ ಕೂಡ ಅಷ್ಟೇ ಮುಖ್ಯ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸದಸ್ಯರು ಕೂಡ ಇವೆಲ್ಲವೂ ಕೂಡ ಸಮಗ್ರವಾಗಿ ಚಿಂತನೆಯನ್ನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು 14-15 ಸಾವಿರ ಕೋಟಿ ಇವತ್ತು ಕಡಿಮೆ ಆಗ್ತದೆ. ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ. ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿಕೊಂಡು ಇದನ್ನೇ ಪ್ರಚಾರ ಮಾಡೋದನ್ನ ಬದಿಗಿಟ್ಟು ರಾಜ್ಯ ಸರ್ಕಾರ ಮತ್ತು ಹಣಕಾಸಿನ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆ ಮಾಡಿದ್ರೆ ಅದು ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ. ಒಂದು ಕ್ರಾಂತಿಕಾರಿಯಾದಂತ ಸುಧಾರಣೆಯನ್ನ ತಂದಿದ್ದಾರೆ. ಹಾಗಾಗಿ ನಾವು ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀವಿ ಮತ್ತು ಶುಭಾಶಯಗಳನ್ನು ಕೋರ್ತೀವಿ. ಹಾಗೆ ಮಾರುಕಟ್ಟೆಯಲ್ಲಿ ನಿರ್ಬಂಧನೆಗಳು ಗಡಿಯ ರಾಜ್ಯದಿಂದ ರಾಜ್ಯಕ್ಕೆ ಸಾಕಷ್ಟು ವಹಿವಾಟು ವ್ಯಾಪಾರ ಮಾಡಲಿಕ್ಕೆ ಸಾಕಷ್ಟು ಅಡಚಣೆಗಳಿದ್ದು, ಹಾಗಾಗಿ ಇದನ್ನ ಉತ್ತಮಗೊಳಿಸಲಿಕ್ಕೆ ಒಂದು ಕ್ರಾಂತಿಕಾರಿಯಾದಂತಹ ನಿರ್ಧಾರವನ್ನು ತಗೊಂಡವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು. ವಿಶೇಷವಾಗಿ ಜನಸಾಮಾನ್ಯರಿಗೆ ಇನ್ಫ್ಲೇಷನ್ ಕಮ್ಮಿ ಇರೋದರ ಜೊತೆಗೆ ಈ GST ಕಮ್ಮಿ ಮಾಡೋದು, 4 ಹಂತದ GST ಇದ್ದು ಅದನ್ನು 2 ಹಂತದ GSTಗೆ ನಾವು ತಂದಿದ್ದೇವೆ. GDP ಗ್ರೋತು ಕೂಡ ಜಗತ್ತಿನಲ್ಲೇ ಅತಿ ಹೆಚ್ಚಾಗಿದೆ. ಈ GST ಕಮ್ಮಿ ಮಾಡೋದು ಫುಡ್ ಪ್ರಾಡಕ್ಟ್ಗಳಲ್ಲಿ, ಆಹಾರಕ್ಕೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳಲ್ಲಿ ಅದು 0 ಇದೆ, 0 ಇದೆ, ಇಲ್ಲ 5% ಇದೆ. ನಮ್ಮ ರೈತರಿಗೆ ಟ್ರ್ಯಾಕ್ಟರು, ಫರ್ಟಿಲೈಸರ್ಸು, ಸೋಲಾರ್ ಪಂಪ್ಸು, ಡ್ರಿಪ್ ಇರಿಗೇಷನ್ನು ಇದು 12%ದಿಂದ 5% ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ. ವೆಸ್ಟ್ ಬೆಂಗಾಲ್ಗೂ ಇವತ್ತೇನು ಮಾಡಿದ್ದಾರೆ ಸ್ಲ್ಯಾಬನ್ನ, ಇದಕ್ಕೂ ಕೂಡ ಸಂಬಂಧ ಇಲ್ಲ. ದಯಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಅವರ ಜೀವನದ ಶೈಲಿ ಏನಿದೆ, ಅಭಿವೃದ್ಧಿ ಅಂದ್ರೆ ಏನು, ಈ ದೇಶವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ತಾವುಗಳೇ ಹೇಳ್ತಾ ಇರ್ತೀರಿ. ಮತ್ತೊಂದು ಹೆಸರು ಮೋದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.